ನಿಯಮಗಳನ್ನು ಪಾಲಿಸದೆ ನಿರ್ಲಕ್ಷ್ಯದಿಂದ ವಾಹನ ಚಲಾಯಿಸುವುದರಿಂದ ನಿಮ್ಮ ಚಾಲನಾ ಪರವಾನಗಿ ರದ್ದಾಗುವ ಜೊತೆಗೆ ದಂಡದ ಬಿಸಿ ತಟ್ಟುತ್ತೆ. ಅನೇಕ ಜನರಿಗೆ ತಿಳಿಯದೇ ಇರುವ ವಿಷಯ ಏನಂದ್ರೆ, ಒಂದಕ್ಕಿಂತ ಹೆಚ್ಚು ಚಲನ್ ನೀಡಿದಾಗ ಪೊಲೀಸರಿಗೆ ಅನುಮತಿ ರದ್ದುಗೊಳಿಸೋ ಅಧಿಕಾರ ಇದೆ. ಲೈಸೆನ್ಸ್ ಅನ್ನ ಎಷ್ಟು ಚಲನ್ಗಳ ಬಳಿಕ ಹಾಗಾದರೆ ರದ್ದುಗೊಳಿಸಬೇಕು? ರದ್ದುಗೊಳಿಸಿದ್ರೆ ನೀವು ಹೊಸ ಅನುಮತಿಯನ್ನ ಹೇಗೆ ಪಡಿಬೇಕು? ಈ ಬಗ್ಗೆ ಒಂದಷ್ಟು ಮಾಹಿತಿ ಇಲ್ಲಿದೆ. ಸಾಮಾನ್ಯವಾಗಿ ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಆದ ವಿಶಿಷ್ಟ ಸಂಚಾರ ನಿಯಮ ಇದೆ. ಕರ್ನಾಟಕ ಸೇರಿದ ಹಾಗೆ ಅನೇಕ ರಾಜ್ಯಗಳಲ್ಲಿ ಒಬ್ಬ ವ್ಯಕ್ತಿಯು ಸತತವಾಗಿ 3 ಸಂಚಾರ ಚಲನ್ಗಳನ್ನ ಪಡೆದ್ರೆ ಅವರ ಚಾಲನಾ ಪರವಾನಗಿ ರದ್ದಾಗುವ ಸಾಧ್ಯತೆ ಇದೆ. ಕೆಲವು ರಾಜ್ಯಗಳಲ್ಲಿ 5 ಅಥವಾ ಅದಕ್ಕಿಂತ ಹೆಚ್ಚು ಚಲನ್ಗಳನ್ನ ಪಡೆದವರ ಡ್ರೈವಿಂಗ್ ಲೈಸೆನ್ಸ್ ರದ್ದುಗೊಳಿಸಲಾಗುತ್ತೆ. ಕರ್ನಾಟಕ ರಾಜ್ಯ ಗಮನಾರ್ಹ ಕೈಗಾರಿಕಾ ವಲಯಗಳ ಕೇಂದ್ರವಾಗಿರುವುದರಿಂದ ಭಾರತದ ಇತರ ಭಾಗಗಳಿಂದ ಮತ್ತು ಪ್ರಪಂಚದಾದ್ಯಂತ ಹೆಚ್ಚಿನ ಜನರನ್ನ ಆಕರ್ಷಿಸುತ್ತೆ. ಹೀಗಾಗಿ ಇಲ್ಲಿ ಹೆಚ್ಚಿನ ಜನರ ಜೊತೆಗೆ ಹೆಚ್ಚಿನ ವಾಹನಗಳಿಗೆ ಕಾರಣವಾಗ್ತಾ ಇದೆ. ಇದು ಕೆಲವೊಮ್ಮೆ ಸಂಚಾರ ಉಲ್ಲಂಘನೆಗೆ ಕಾರಣವಾಗುತ್ತೆ. ಆದ್ದರಿಂದ ಸರ್ಕಾರ 2019ರಲ್ಲಿ ಮೋಟಾರು ವಾಹನ ಕಾಯ್ದೆಯನ್ನ ತಿದ್ದುಪಡಿ ಮಾಡಿದೆ. ಇದು ಒಂದೆರಡು ಹೊಸ ಸಂಚಾರ ನಿಯಮಗಳು ಮತ್ತು ನಿಬಂಧನೆಗಳನ್ನ ಹಾಕಿದೆ. ಅಷ್ಟೇ ಅಲ್ಲ, ಸಂಚಾರ ಉಲ್ಲಂಘನೆ ದಂಡವನ್ನ ಹೆಚ್ಚಿಸಿದೆ. ಹೊಸ ಸಂಚಾರ ನಿಯಮಗಳು ಮತ್ತು ದಂಡಗಳನ್ನ ವಿಶೇಷವಾಗಿ ದ್ವಿಚಕ್ರ ವಾಹನಗಳನ್ನ ಓಡಿಸುವ ವ್ಯಕ್ತಿಗಳಿಗೆ ಮಾಡಿದ ಅಪರಾಧಗಳ ಪ್ರಕಾರವನ್ನ ಆಧರಿಸಿ ಪರಿಷ್ಕರಿಸಲಾಗುತ್ತೆ. ರಾಜ್ಯದಲ್ಲಿ ಹೊಸ ಸಂಚಾರ ನಿಯಮ ಹಾಗಾದ್ರೆ ಯಾವಾಗ ಜಾರಿಯಾಯಿತು? ಕರ್ನಾಟಕ ರಾಜ್ಯ ಸರ್ಕಾರವು 2019ರಲ್ಲಿ ಮೋಟಾರು ವಾಹನ ಕಾಯ್ದೆಯ ನಿಯಮಗಳು ಮತ್ತು ನಿಬಂಧನೆಗಳನ್ನ ಬದಲಾಯಿಸಿತು. ಇದನ್ನ ಸೆಪ್ಟೆಂಬರ್ 1, 2019ರಂದು ಜಾರಿಗೆ ತರಲಾಯಿತು. ಬೆಂಗಳೂರು, ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ ಮತ್ತು ಬೆಳಗಾವಿ ಸೇರಿದ ಹಾಗೆ ಕರ್ನಾಟಕದ ವಿವಿಧ ಪ್ರದೇಶಗಳು ಮತ್ತು ನಗರಗಳಲ್ಲಿ ಈ ಅಪ್ಡೇಟೆಡ್ ನಿಯಮವನ್ನ ಅನುಸರಿಸಲಾಯಿತು. ಇದಲ್ಲದೆ ವಿವಿಧ ಪಕ್ಷಗಳ ರಾಜಕೀಯ ಒತ್ತಡದಿಂದಾಗಿ ಅಂದಿನ ಬಿಜೆಪಿ ಸರ್ಕಾರ ಸಂಚಾರ ತೊಂದರೆಗಳ ಮೇಲಿನ ಕೆಲವು ದಂಡಗಳನ್ನ ಪರಿಷ್ಕರಿಸಿತು. ಮೋಟಾರು ವಾಹನ ಕಾಯ್ದೆಯಲ್ಲಿನ ಹೊಸ ಬದಲಾವಣೆಗಳು ಮತ್ತು ಅಪ್ಡೇಟ್ನೊಂದಿಗೆ ಸಂಚಾರ ದಂಡವನ್ನ ಕಡಿಮೆ ಮಾಡಲಾಗಿದೆ. ಉದಾಹರಣೆಗೆ, ಚಾಲನಾ ಪರವಾನಗಿ ಇಲ್ಲದೆ ವಾಹನ ಚಲಾಯಿಸುವುದನ್ನ 2,000 ರೂಪಾಯಿನಿಂದ 1,000 ರೂಪಾಯಿಗೆ ಇಳಿಸಲಾಗಿದೆ. ಅಲ್ಲದೆ ಈ ಹಿಂದೆ ಅಧಿಕೃತ ಕಾರು ವಿಮಾ ಪಾಲಿಸಿ ಇಲ್ಲದೆ ವಾಹನ ಚಲಾಯಿಸುವವರು 2,000 ರೂಪಾಯಿ ದಂಡವನ್ನ ಪಾವತಿಸಬೇಕಾಗಿತ್ತು. ಇದನ್ನ ಈಗ ಅಪ್ಡೇಟ್ ಮಾಡಿರುವ ಪ್ರಕಾರ 1,000 ರೂಪಾಯಿಗೆ ಇಳಿಸಲಾಗಿದೆ. ಇನ್ನು ಕರ್ನಾಟಕದಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಪ್ರಮುಖ ಸಂಚಾರ ನಿಯಮಗಳನ್ನ ನೋಡುವುದಾದ್ರೆ, ಹೆಲ್ಮೆಟ್ ಧರಿಸಿರಬೇಕು. ಕರ್ನಾಟಕದಲ್ಲಿ ಬೈಕ್ ಸವಾರರು ಹೆಲ್ಮೆಟ್ ಧರಿಸಬೇಕು. ಯಾಕಂದ್ರೆ ಇದು ರಸ್ತೆ ಅಪಘಾತದ ಸಂದರ್ಭದಲ್ಲಿ ತಲೆಗೆ ಮಾರಕ ಗಾಯಗಳಿಂದ ನಿಮ್ಮನ್ನ ರಕ್ಷಿಸುತ್ತೆ. ಓವರ್ಲೋಡ್ ಬಗ್ಗೆ ನೋಡುವುದಾದ್ರೆ, ಹಿಂಬದಿ ಸವಾರರಾಗಿ ಒಬ್ಬರಿಗಿಂತ ಹೆಚ್ಚು ಜನರನ್ನ ಕರೆದುಕೊಂಡು ಬೈಕ್ ಓಡಿಸುವಂತಿಲ್ಲ. ದ್ವಿಚಕ್ರ ವಾಹನ ಸವಾರಿ ಮಾಡುವಾಗ ಮೊಬೈಲ್ ಫೋನ್ಗಳು ಅಥವಾ ಯಾವುದೇ ಇತರ ಗ್ಯಾಜೆಟ್ಗಳನ್ನ ಬಳಸುವಂತಿಲ್ಲ. ಡ್ರಿಂಕ್ ಅಂಡ್ ಡ್ರೈವ್ ಬಗ್ಗೆ ನೋಡುವುದಾದ್ರೆ, ಕುಡಿದು ದ್ವಿಚಕ್ರ ವಾಹನ ಓಡಿಸುವಂತಿಲ್ಲ. ಯಾಕಂದ್ರೆ ಇದು ಅಪಘಾತಗಳಿಗೆ ಕಾರಣವಾಗುತ್ತೆ. ಒಂದು ವೇಳೆ ಕುಡಿದ ಮತ್ತಿನಲ್ಲಿ ನೀವು ವಾಹನ ಚಲಾಯಿಸಿ ಪೊಲೀಸರ ಕೈಗೆ ಸಿಕ್ಕಿಬಿದ್ರೆ ಭಾರಿ ದಂಡ ತೆರಬೇಕಾಗತ್ತೆ. ಇನ್ನು ನಿಮ್ಮ ದಾಖಲೆಗಳು ನಿಮ್ಮ ಜೊತೆಗಿರಲಿ. ನಿಮ್ಮ ಚಾಲನಾ ಅನುಮತಿ, ಪಿಯುಸಿ ಪ್ರಮಾಣ ಪತ್ರ, ಜೆರಾಕ್ಸ್, ಇತರ ವಾಹನ ಸಂಬಂಧಿತ ದಾಖಲೆಗಳನ್ನು ಒಳಗೊಂಡಂತೆ ಬೈಕ್ ಸವಾರಿ ಮಾಡುವಾಗ ಎಲ್ಲಾ ಪ್ರಮುಖ ದಾಖಲೆಗಳನ್ನು ಇಟ್ಟುಕೊಳ್ಳುವುದು ಉತ್ತಮ. ಬೈಕ್ ವಿಮೆ. ನಿಮ್ಮ ದ್ವಿಚಕ್ರ ವಾಹನದ ಬೈಕ್ ವಿಮಾ ಪಾಲಿಸಿಯನ್ನ ನೀವು ಹೊಂದಿರಬೇಕು. ನಿಮ್ಮ ಬಳಿ ವಿಮಾ ಪ್ಲಾನ್ ಇಲ್ಲದಿದ್ದರೆ 1,000 ರೂಪಾಯಿ ದಂಡವನ್ನ ಕಟ್ಟಬೇಕಾಗುತ್ತೆ. ಇನ್ನು ರಾಜ್ಯದಲ್ಲಿ ಬೈಕ್ ಸವಾರರು 3ಕ್ಕಿಂತ ಹೆಚ್ಚು ಚಲನ್ಗಳನ್ನು ಹೊಂದಿದ್ರೆ ಚಾಲನಾ ಅನುಮತಿಯನ್ನ 1 ವರ್ಷದವರೆಗೆ ಅಮಾನತುಗೊಳಿಸುವ ಅಧಿಕಾರ ಪೊಲೀಸ್ ಇಲಾಖೆಗಿದೆ. ಅದರ ನಂತರವೂ ನೀವು ಮತ್ತೆ ಸಂಚಾರ ನಿಯಮ ಉಲ್ಲಂಘನೆ ಮಾಡಿದ್ರೆ ಅಮಾನತು ಅವಧಿಯನ್ನ ಹೆಚ್ಚಿಸಲಾಗುತ್ತೆ. ಸಂಚಾರ ಉಲ್ಲಂಘನೆಗಳ ತೀವ್ರತೆಯನ್ನ ಅವಲಂಬಿಸಿ ನ್ಯಾಯಾಲಯ ಅಥವಾ ಸಾರಿಗೆ ಇಲಾಖೆ ಅಧಿಕಾರಿಗಳು ಅನುಮತಿಯನ್ನ ರದ್ದುಗೊಳಿಸುವ ಅಥವಾ ಅಮಾನತುಗೊಳಿಸುವ ನಿರ್ಧಾರ ತೆಗೆದುಕೊಳ್ತಾರೆ. ಈ ಚಲನ್ಗಳು ಸಂಚಾರ ಪೊಲೀಸರು ಮಾತ್ರವಲ್ಲದೆ ರಸ್ತೆಯಲ್ಲಿ ಅಳವಡಿಸಲಾದ ಕ್ಯಾಮೆರಾಗಳ ಮೂಲಕವೂ ಆಟೋಮೆಟಿಕ್ ಆಗಿ ಕಳುಹಿಸುವ ವ್ಯವಸ್ಥೆ ಇದೆ. ಅನೇಕ ಜನರಿಗೆ ಈ ಆಟೋಮೆಟಿಕ್ ಚಲನ್ಗಳ ಬಗ್ಗೆ ಮಾಹಿತಿ ಇರುವುದಿಲ್ಲ. ಅವುಗಳನ್ನು ನಿರ್ಲಕ್ಷಿಸುತ್ತಾರೆ. ಅಂತಹ ನಿರ್ಲಕ್ಷ್ಯಗಳು ಕೂಡ ಚಲನ್ಗಳ ಸಂಖ್ಯೆಯ ಹೆಚ್ಚಳಕ್ಕೆ ಕಾರಣವಾಗಬಹುದು. ಅಂತಿಮವಾಗಿ ಪರವಾನಗಿ ರದ್ದತಿಗೆ ಇದು ಕಾರಣವಾಗುತ್ತೆ. ನಿಮ್ಮ ಪರವಾನಗಿ ರದ್ದಾದ್ರೆ ನೀವು ಮತ್ತೆ ಹೊಸ ಪರವಾನಗಿಗೆ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಕೆಲವೊಮ್ಮೆ ನೀವು ಇದಕ್ಕಾಗಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಬೇಕಾಗುತ್ತೆ. ನಿಮ್ಮ ಚಾಲನಾ ಪರವಾನಗಿ ಕಳೆದು ಹೋದ್ರೆ, ಅವಧಿ ಮುಗಿದಿದ್ರೆ ಅಥವಾ ರದ್ದುಗೊಂಡ್ರೆ ಹೊಸ ಪರವಾನಗಿ ಪಡೆಯಲು 2 ಮಾರ್ಗಗಳಿವೆ. ಒಂದು ಆನ್ಲೈನ್, ಇನ್ನೊಂದು ಆಫ್ಲೈನ್. ಆನ್ಲೈನ್ನಲ್ಲಿ parivahan.gov.in ವೆಬ್ಸೈಟ್ನ ಮೂಲಕ ನೀವು ಪರವಾನಗಿಯನ್ನ ಪಡೆದುಕೊಳ್ಳಬಹುದು. ಇನ್ನು ಆಫ್ಲೈನ್ ಪ್ರಕ್ರಿಯೆ ಬಗ್ಗೆ ನೋಡೋದಾದ್ರೆ, ನಿಮ್ಮ ಹತ್ತಿರದ ಆರ್ಟಿಒ ಕಚೇರಿಗೆ ಭೇಟಿ ನೀಡುವ ಮೂಲಕ ನೇರವಾಗಿ ಅರ್ಜಿ ಸಲ್ಲಿಸಿ ಪಡೆದುಕೊಳ್ಳಬಹುದು.